ಇವತ್ತು ಸಿಂಪಲ್ ಆಗಿ ಇಡ್ಲಿಗೆ ಒಂದು ಸಾಂಬಾರ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹಲೋ, ನನ್ನ ವಿಡಿಯೋಗೆ ಸ್ವಾಗತ. ಇಡ್ಲಿ ಯಾರ್ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಕೆಲವ್ರಿಗೆ ಇಷ್ಟ ಇರಲ್ಲ ಬಿಡಿ, ಬಟ್ ಇನ್ನು ಕೆಲವರಿಗೆ ತುಂಬಾ ಇಷ್ಟ ಇರುತ್ತೆ ನಂತರ. ಸೊ ಇವತ್ತು ನಾವು ಇಡ್ಲಿ ಮಾಡ್ಕೊಂಡಿದ್ವಿ, ಅದಕ್ಕೆ ಸಿಂಪಲ್ ಆಗಿ ಒಂದು ಸಾಂಬಾರ್ ಹೇಳ್ಕೊಡ್ತೀನಿ. ಬೇಗ ಬೇಗ ಇದನ್ನ ನೋಟ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ ವಿಡಿಯೋನ. ಸೊ ಮೊದಲು ಒಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಕರಿಬೇವು, ಸಾಂಬಾರ್ ಈರುಳ್ಳಿ ಹಾಕೊಳ್ಳಿ, ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಅದಾದ್ಮೇಲೆ ದೊಡ್ಡ ಈರುಳ್ಳಿ, ಹಿಂಗು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೀವು ಬರೀ ಬೆಳ್ಳುಳ್ಳಿನ ಕೂಡ ಹಾಕೋಬಹುದು ಕಟ್ ಮಾಡ್ಬಿಟ್ಟು. ಆಮೇಲೆ ಟೊಮೆಟೊ, ಉಪ್ಪು, ಇದಿಷ್ಟು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಮುಗೀತಾ? ಅದಾದ್ಮೇಲೆ ಚಿಲ್ಲಿ ಪೌಡರ್, ಸಾಂಬಾರ್ ಪೌಡರ್, ಅರ್ಶಿನ, ಇದಿಷ್ಟನ್ನು ಹಾಕ್ಬಿಟ್ಟು ಮತ್ತೆ ಬಾಡಿಸ್ಕೊಂಡು, ಕಡಲೆ ಹಿಟ್ಟು ಬರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಅದನ್ನು ಹಾಕಿ. ಅದಾದ್ಮೇಲೆ ನೀರ್ ಹಾಕಿ ಇನ್ನ ಸ್ವಲ್ಪ, ನಿಮ್ಗೆ ಎಷ್ಟು ಸಾಂಬಾರ್ ಬೇಕು ಅನ್ಸುತ್ತೋ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಬಿಟ್ಟು ಉಪ್ಪೆಲ್ಲ ಚೆಕ್ ಮಾಡ್ಬಿಟ್ಟು ಬೆಲ್ಲ ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ರೆಡಿ ಆಗುತ್ತೆ ನೋಡಿ ಸಾಂಬಾರು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ.